ಇಲ್ಲಿ ಆರಂಭದಲ್ಲಿ ಮಾತಾಡ್ತಾ ಹೇಳ್ತೀರಿ ಸರ್, ಒಂದಷ್ಟು ಕಾಣದ ಕೈಗಳಿಂದ ಸಿನಿಮಾಗೆ ಒಂದು ಹೊಡೆತ ಬೀಳ್ತು ಅಂತ. ಅಂದರೆ ಸಿನಿಮಾಗೆ ಒಳ್ಳೆ ರಿಪೋರ್ಟ್ ಇದೆ. ಆದರೂ ಕೂಡ ಕಲೆಕ್ಷನ್ ವಿಚಾರ ಅಂತ ಬಂದಾಗ ಎನಿ ಥಿಂಗ್ ಸಿನಿಮಾ ಅಂತ ಬಂದಾಗ ಕಲೆಕ್ಷನ್ ಭಾಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಅಷ್ಟು ದುಡ್ಡು ಹಾಕಿರ್ತೀವಿ, ಸಿನಿಮಾ ಮಾಡಿರ್ತೀವಿ, ಆ ವರ್ಷಗಟ್ಟಲೆ ಶ್ರಮ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಒಂದಷ್ಟು ಕಾಣದ ಕೈಗಳು ಅಂತ ಹೇಳಿದ್ರಿ, ಅದೇ ಯಾವ ಮಟ್ಟಿಗೆ ಎಫೆಕ್ಟ್ ಕೊಡ್ತೀವಿ ಈ ಸಿನಿಮಾಗೆ ಅಂತ? ಸರ್ ಖಂಡಿತ ನನಗೆ ಈ ಇದು ನನಗೆ ಗೊತ್ತಿಲ್ಲ ಸರ್. ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಈ ಪಿಕ್ಚರಲ್ಲಿ ಮಾತ್ರ ಇಷ್ಟು ಅಂತ ಕಾಣದ ಕೈಗಳು ಯಾವ ರೀತಿ ಮಾಡ್ತು ಅಂತ ಹೇಳಿದ್ರೆ ಸರ್, ದೇವ್ರ ಸತ್ತಲ್ಲಿ ನನಗೆ ಗೊತ್ತಿಲ್ಲ ಸರ್. ನಾನೊಬ್ಬ ಕೆಳಗಡೆ ನಾನು ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ, ಗಾರೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ನಾನು ಈ ಲೆವೆಲ್ಗೆ ಬಂದಿದ್ದೀನಿ, ಇಷ್ಟು ಕಷ್ಟ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕೊಡಬೇಕು, ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು. ಯಾಕೆ ಸರ್ ನನ್ನ ಹತ್ರ ದುಡ್ಡಿದ್ದಿದೆ, ನಾನು ಬೇರೆ ತೆಲುಗಲ್ಲಿ ತೆಗಿಬಾರ್ದ ಸರ್, ತಮಿಳಲ್ಲಿ ತೆಗಿಬಾರ್ದ ಸರ್, ಮಲಯಾಳದಲ್ಲಿ ತೆಗಿಬಾರ್ದ ಸರ್, ಹಿಂದಿನೇ ಒಂದು ಪಿಕ್ಚರ್ ಹಿಂದಿಯಲ್ಲಿ ತೆಗಿಯೋಕ್ಕಾಗಲ್ಲ ಸರ್. ನಮ್ಮ ಸೂಪರ್ ಸ್ಟಾರ್ಗಳು ನಮ್ಮ ಕರ್ನಾಟಕದಲ್ಲಿ ನಾವು ಇಲ್ಲಿ ಹುಟ್ಟು ಬೆಳೆದಿರೋದು, ನಮ್ಮ ಪಿಕ್ಚರ್ ತೆಗಿಬೇಕು ಅಂತ ನಾನು ಇಷ್ಟು ಬದಲಾಡಿ 3 ವರ್ಷ ಸರ್. 3 ವರ್ಷ ತಗೊಂಡ್ರೆ ನಮ್ಮ ಪಿಕ್ಚರ್ ನೆಗೆಟಿವ್ ಹೊಡೆಯಿದೆ ಸರ್. ಕಾಣದ ಕೈಗಳು ಸರ್ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸರ್. ಪಿಕ್ಚರ್ ಮುಗಿಸೋರಿಗೆ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸರ್. ಒಂದು ಒಳ್ಳೆ ಪಿಕ್ಚರ್ನ ಹೆಂಗೆ ಮುಗಿಸ್ಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸರ್. ಮಾತಾಡೋದು ಮಾತ್ರ ದೊಡ್ಡ ಮನುಷ್ಯರ ಥರ ಮಾತಾಡ್ತಾರೆ ಸರ್. ಹೆಂಗೆ ಮಾತಾಡ್ತಾರೆ ಅಂದರೆ ದೊಡ್ಡ ಮನುಷ್ಯರ ಥರ ಮಾತಾಡ್ತಾರೆ. ಎಲ್ಲ ಕಡೆ ಎಲ್ಲ ಇವರೇ ಅಂತಾರೆ ಸರ್. ಒಳಗಡೆ ಎಲ್ಲ ನಮಗೆ ತುಂಬ ಬೇಜಾರಾಯಿತು ಸರ್. ನಾನು ಈ ಇಂಡಸ್ಟ್ರಿಯಲ್ಲೇ ಇದ್ದಾರೆ ಸರ್. ನಮ್ಮ ಇಂಡಸ್ಟ್ರಿ ಹೆಂಗೆ ಉದ್ಧಾರ ಆಗುತ್ತೋ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಒಬ್ಬ ಕನ್ನಡ ಪ್ರೊಡ್ಯೂಸರು ಸರ್. ನಾನು ಎಷ್ಟು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಒಂದು ಕಂಟೆಂಟ್ ಅಂತ. ನನಗೆ ಆ ಥರ ನೆಗೆಟಿವ್ ಹೊಡಿಸೋದ ಸರ್. ನೆಗೆಟಿವ್ ಹೊಡಿಸೋದು, ಆಮೇಲೆ ಇದು ಪೈರಸಿ ಮಾಡಿಸೋದು ನನಗೆ ಮೊಬೈಲಿಗೆ ಬಂತು. ತುಂಬ ಬೇಜಾರಾಯಿತು. ನನ್ನ ಮೊಬೈಲ್ಗೆ ಬಂತು, ಏನು ನಿಮ್ಮದು ಪಿಕ್ಚರು ಅಂತ ಹೇಳ್ಬಿಟ್ಟು. ಇನ್ನು ಯಾರು ಸರ್ ನಮ್ಗೆ ಸಪೋರ್ಟ್ ಇದ್ದಾರೆ? ಯಾರು ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಗೆ ಸಪೋರ್ಟ್ ಮಾಡ್ತಾರೆ? ನಾವು ಅಷ್ಟು ದೊಡ್ಡವರಲ್ಲ ಅಂತಲೂ ಹೇಳ್ತೀವಿ, ನಾವು ಯಾರ ಹತ್ರನೂ ಹೋಗಲ್ಲ ಅಂತ ಹೇಳ್ತೀವಿ. ನಾವು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಂಟೆಂಟು, ಒಳ್ಳೆ ಇದು ಕೊಡೋಣ ಅಂತ ಹೇಳ್ತೀವಿ. ಯಾರು ಸಪೋರ್ಟಿಗೆ ಬಂದರು ಸರ್? ಯಾರು ಸಪೋರ್ಟಿಗೆ ಬಂದರು? ಮಾತಾಡೋದು ಮಾತ್ರ ಎಲ್ಲ ಅಂತ ಎಲ್ಲ ಒಳ್ಳೊಳ್ಳೆ ಮಾತುಗಳು ಎಲ್ಲೆಲ್ಲ ಮಾತಾಡ್ತಾರೆ. ಬರಬೇಕಲ್ವಾ ಸರ್? ಎಲ್ಲ ಕನ್ನಡ ಪಿಕ್ಚರೇ ಅಲ್ವಾ ಸರ್? ಎಲ್ಲ ಗೆಲ್ಲಬೇಕಲ್ವಾ ಸರ್? ಒಂದು ಗೆಲ್ಲಬೇಕು ಅಂದರೆ ಒಂದು ತುಳಿಯೋಕ್ಕಾಗತ್ತಾ ಸರ್? ಆಗತ್ತಾ? ನೋಡಿ, ಇವಾಗೂ ಪಿಕ್ಚರ್ ನೋಡಲಿ ಸರ್. ಪಿಕ್ಚರ್ ಏನಾದರೂ ಇದಂತ ಸಣ್ಣ ತಪ್ಪು ಇದ್ದೇ ಇರುತ್ತೆ ಸರ್. ಪಿಕ್ಚರ್ ಅಂದಮೇಲೆ ಇದ್ದೇ ಇರುತ್ತೆ. ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀವಿ. ಕನ್ನಡದಲ್ಲಿ ಇಷ್ಟು ನಾನು ಖರ್ಚು ಮಾಡಿದ್ದೀನಲ್ವ, ಅಷ್ಟಿಷ್ಟು ಬಿಗ್ ಬಡ್ಜೆಟ್ ಅಲ್ವಾ, ಹೆಂಗೆ ಮನಸ್ಸು ಬರುತ್ತೆ ಸರ್? ನನಗೆ ನಿಜವಲ್ಲೂ ಹೇಳ್ತೀನಿ, ನನಗೆ ಈ ಥರ ಒಳಗಡೆ ಬುದ್ಧಿಗಳು ನನಗೆ ಗೊತ್ತಿರಲಿಲ್ಲ ಸರ್. ನನಗೆ ಇವಾಗ ಫುಲ್ ಆಗ್ತು. ತೆಗಿಬೇಕಾ ಬೇಡವಾ ಕನ್ನಡ ಪಿಕ್ಚರು? ಬೇರೆ ಭಾಷೆಯಲ್ಲೇ ಹೋಗಿ ತೆಗಿಯೋಣ. ನನಗೆ ದುಡ್ಡುಗೋಸ್ಕರ ನಾನು ಮಾಡ್ತೀನಿ ಸರ್. ಬೇರೆ ಭಾಷೆಯಲ್ಲಿ ಹೋಗ್ಬಿಟ್ಟು ಎಷ್ಟು ಜನ ಇಲ್ಲ ಸರ್. ಈ ಥರ ಮಾಡಿದ್ರೆ ಯಾರು ಸರ್ ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ ಮಾಡ್ತಾರೆ? ಯಾರು ರಿಸ್ಕ್ ತಗೋತಾರೆ? ಇದೇ ದುಡ್ಡು ಹಾಕಿ ಬೇರೆ ಸ್ಟಾರ್ ಮಾಡಿದ್ರೆ ಬೇರೆ ಭಾಷೆಯಲ್ಲಿ ಅಲ್ವಾ ಮಾಡ್ಬೋದಲ್ವಾ? ಈ ಥರ ನಾವು ದುಡ್ಡು ಹಾಕ್ಬಿಟ್ಟು ಈ ಥರ ನಾವು ಇದು ಮಾಡ್ಕೊಳ್ಳೋ ಬದಲು ಸೈಲೆಂಟಾಗಿ ಇರ್ಬೋದಲ್ವಾ? ಯಾಕೆ ಈ ಥರ ಇಂಡಸ್ಟ್ರಿಯಲ್ಲಿ ಇಲ್ಲ? ಆಯಿತು, ಯಾರಾದರೂ ಚೇಂಬರ್ ಅವರು ಏನು ನಿನ್ಗಾಗಿದೆ ಅಂತ ಯಾರು ಬಂದರು? ಯಾರೂ ಬರಲಿಲ್ಲ. ಅಂದರೆ ನಾವೇನು ಮಾಡಬೇಕು? ನೋಡಪ್ಪ, ನಮ್ದು ಏನಿದೆಯೋ ನಾವು ಮುಗಿಸ್ಕೊಂಡು ನಾವು ಸೈಲೆಂಟಾಗಿರೋದು ತುಂಬ ಬೆಸ್ಟ್. ಇದು ಇಂಡಸ್ಟ್ರಿಯಲ್ಲಿ ಬರಲ್ಲ. ಒಬ್ಬರು ಮೇಲೆ ಹೋಗ್ಬೇಕಾದ್ರೆ ಒಬ್ಬರು ತುಳಿಯೋರು ಇದ್ದೇ ಇರ್ತಾರೆ. ನಾವು ತುಳಿಯೋರ ಕಡೆನೂ ಬೇಡ, ನಾವು ಹೋಗೋದು ಬೇಡ. ನಮ್ಮ ಇದರಲ್ಲಿ ನಾವು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ತುಂಬ ಇದಾಯಿತು. 3 ವರ್ಷ ಹೆಂಗೆ ಸರ್ ನಾವು ಪಬ್ಲಿಸಿಟಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ? ಎಷ್ಟು ಅಂತ? ಒಬ್ಬರು ಗ್ರಾಫಿಕ್ಸ್ ಸರಿ ಇಲ್ಲ, ಒಬ್ಬರು ಇದು ಸರಿ ಇಲ್ಲ. ಪ್ರಯತ್ನ ಪಟ್ಟಿದ್ದೀವಿ ಸರ್. ಮಾಡಿ ತೋರಿಸಿ. ಚೆನ್ನಾಗಿಲ್ಲ ಅಂತ ಹೇಳಿ ನೀವು ಮಾಡಿ ತೋರಿಸಿ. ನಿಮ್ಮ ಪಿಕ್ಚರಲ್ಲಿ ಮಾಡಿ ತೋರಿಸಿ. ನಮಗನ್ನ ಅಷ್ಟು ನ್ಯೂಸ್ ಚೆನ್ನಾಗಿ ಬಂದಿದ್ರೆ ನಿಮ್ಗೆ ನಾನು ತಲೆ ಬಗ್ಗಿಸ್ತೀನಿ. ನಾನು ಹೇಳ್ತೀನಿ ಅಲ್ಲ, ಗ್ರಾಫಿಕ್ ತಲೆ ಬಗ್ಗಿಸ್ತೀನಿ. ಗ್ರಾಫಿಕ್ ಚೆನ್ನಾಗಿಲ್ಲ ಅಂತಾರೆ, ಅದಂತ ಹೊಸ ಡೈರೆಕ್ಟ್ರು ಅಂತಾರಲ್ಲ ಸರ್. ಹೊಸ ಡೈರೆಕ್ಟ್ರು ಹೇಳಿದ ಕಂಟೆಂಟ್ ಮೇಲೆ ನಾವು ಮಾಡಿದ್ದೀವಿ ಸರ್. ಪ್ರಯತ್ನ ಪಟ್ಟಿದ್ದೀವಿ. ಒಳ್ಳೆ 3 ಸೂಪರ್ ಸ್ಟಾರ್ಗಳನ್ನ ಹಾಕ್ಕೊಂಡು ನಾವು ಮಾಡಿದ್ದೀವಿ. ಒಂದು 3 ಸೂಪರ್ ಸ್ಟಾರ್ಗಳ ಕತೆ ಕೇಳಬೇಕಾದ್ರೆ ಅವ್ರಿಗೆ ಗೊತ್ತಾಗಲ್ವ ಸರ್? ಕತೆ ಮೇಲೆ ತಾನೇ ಹೋಗೋದು. ಆ ಕತೆನೇ ನೀವು ನೆಗೆಟಿವ್ ಓಡಿಸಿದ್ರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ನೆಗೆಟಿವ್ ಓಡಿಸೋರಂತೆ ಸರ್. ಯಾರು ಅಂತ ನನಗೆ ಕಂಡುಹಿಡಿಯೋದು ಸರ್? ನಾನು ಅಷ್ಟು ದೊಡ್ಡವನ ಸರ್ ಕಂಡುಹಿಡಿಯೋಕ್ಕೆ? ನನಗೂ ಕೆಲವು ವಿಷಯಗಳು ಬಂತು ಸರ್. ಇವರೇ ಮಾಡಿಸಿದ್ರೆ, ಅವರೇ ಮಾಡಿಸಿದ್ರು. ನಾನು ಹೆಂಗೆ ಪ್ರೂಫ್ ಇಲ್ದಿರೆ ನಾನು ಹೆಂಗೋ ಕೇಳೋದು? ಕೆಲವ್ರು ಹೇಳ್ತಾರೆ ಇವರೇ ಮಾಡಿರೋದು ಅಂತ ಮಾತಾಡಿದ್ರೆ ದೊಡ್ಡ ಮನುಷ್ಯರುಗಳು. ಈ ಇಂಡಸ್ಟ್ರಿಯಲ್ಲಿ ನಾವೇ ಇದು ಅಂತ ಒಂದು ಪಿಕ್ಚರ್ಗೆ ಇನ್ನೊಂದು ಪಿಕ್ಚರ್ ತುಳಿಯೋದು, ಇದು ಏನು ಸಂಪ್ರದಾಯ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ಲ ಸರ್. ಕನ್ನಡ ಪಿಕ್ಚರ್ ಎಲ್ಲ ಬೆಳೀಲೇಬೇಕಲ್ವ ಸರ್? ಇವಾಗ ಅಕ್ಕಪಕ್ಕ ಹೆಂಗಿದೆ ಸರ್?